ನಮಸ್ತೆ ವೀಕ್ಷಕರೇ, ಪಂಪೋಸ್ ಕನ್ನಡಗೆ ಸ್ವಾಗತ. ಈ ಫೋಟೋವನ್ನು ಒಮ್ಮೆ ಸರಿಯಾಗಿ ಗಮನಿಸಿ. ಜನವರಿ 5ರಂದು ಹುಸೇನಿವಾಲಾದಲ್ಲಿರುವಂತಹ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ನೀಡಲು ಹೊರಡುತ್ತಿದ್ದ ಪ್ರಧಾನಿಯವರ ಕಾರು ಫ್ಲೈಓವರ್ನ ಮೇಲೆ ಸುಮಾರು 20 ನಿಮಿಷಗಳ ಕಾಲ ಸಿಲುಕಿಕೊಳ್ಳುತ್ತೆ. ಇದು ಪ್ರಧಾನಿಯವರ ಬಹುದೊಡ್ಡ ಭದ್ರತಾ ಲೋಪಕ್ಕೂ ಕೂಡ ಕಾರಣ ಆಗುತ್ತೆ. ಆಗ ಅವರ ರಕ್ಷಣೆಗೆತ್ತಿದ್ದು ಪ್ರಧಾನಿಯವರ ಬೆಂಗಾವಲು ಪಡೆ SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಪ್ರಸ್ತುತ ಭಾರತದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು SPG ರಕ್ಷಣೆಯಲ್ಲಿರುವ ಏಕೈಕ ವ್ಯಕ್ತಿಯಾಗಿದ್ದಾರೆ. ಮಾಜಿ ಪ್ರಧಾನಿಗಳಾಗಿದ್ದ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿಯವರ ಹತ್ಯೆಯ ನಂತರ ಸೋನಿಯಾ ಗಾಂಧಿಯವರ ಕುಟುಂಬಕ್ಕೆ ಸುಮಾರು 28 ವರ್ಷಗಳ ಕಾಲ SPG ರಕ್ಷಣೆ ನೀಡಿತ್ತು. 2019ರಲ್ಲಿ ಇದನ್ನು ಹಿಂಪಡೆಯಲಾಯಿತು. ವೀಕ್ಷಕರೇ, SPG ಅವರು ಭಾರತದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ವೈಯಕ್ತಿಕ ತಪಾಸಣೆಯಿಂದ ವಿನಾಯಿತಿಯನ್ನು ಪಡೆದಿರುತ್ತಾರೆ. ಹಾಗೆ ಪ್ರಧಾನಮಂತ್ರಿಗಳ ಕಚೇರಿಯಾಗಿರ್ಬೋದು, ಪ್ರಧಾನಮಂತ್ರಿಗಳ ನಿವಾಸ ಹಾಗೂ ಅಧಿಕೃತ ಕಟ್ಟಡಗಳಲ್ಲಿ ಸಹ ಇವರಿಗೆ ಯಾವುದೇ ತಪಾಸಣೆಯನ್ನು ಮಾಡಲಾಗುವುದಿಲ್ಲ. ಇವರು ಬಳಸುವ ಆಯುಧಗಳು FN F2000, FN SCAR, FN P90 ಹಾಗೂ Glock 17, Glock 19 ನಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಆಯುಧಗಳನ್ನು ಬಳಸ್ತಾರೆ. ಇನ್ನು ಇವರ ಬೆಂಗಾವಲಿಗಾಗಿ ಮರ್ಸಿಡಿಸ್ S650, ರೇಂಜ್ ರೋವರ್ ಹಾಗೂ ಟೊಯೋಟಾ AN160 ಅಂತಹ ಅತ್ಯಾಧುನಿಕ ಕಾರ್ಗಳನ್ನು ಬಳಸ್ತಾರೆ.